ನಮಃ. ನಮಸ್ಕಾರ ಆಚಾರ್ಯ. ನಮಃ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದ ಆಚಾರ್ಯ ಗುರುಭ್ಯೋ ನಮಃ. ನಿತ್ಯಮಂಗಳಚರಿತ ಜಗದುತ್ಪತ್ತಿಸ್ಥಿತಿಲಯ ನಿಯಮನ ಅಜ್ಞಾನತ್ರಯಪ್ರದ ಬಂಧಮೋಚಕ ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜ್ಜನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಗಣೇಶನನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿರಯ ನಿಯಮನ ಜ್ಞಾನತ್ರಯಪ್ರದ. ಏನಿದು ಭಗವಂತನಿಗೆ ಈ ವಿಶೇಷ. ಎಂಥ ಭಗವಂತ ಅಂತ. ನಿತ್ಯ ಮಂಗಳ ಚರಿತ, ಇದು ಇಬ್ಬರಿಗೂ ಆಗಬಹುದು, ಭಗವಂತನಿಗೂ ಅಥವಾ ವಿನಾಯಕನಿಗೂ. ಪ್ರಧಾನವಾಗಿ ನಿತ್ಯ ಮಂಗಳ ಚರಿತ ಅಂದ್ರೆ ಯಾವಾಗಲೂ ಮಂಗಳ ಚರಿತ್ರೆ ಉಳ್ಳವನು ಯಾರು? ಭಗವಂತ. ಭಗವಂತನಿಗೆ ಸದಾಕಾಲ ಮಂಗಳ ಚರಿತನೆ, ಅವನಲ್ಲಿ ಅಮಂಗಳ ಎಂಬುದೇ ಇಲ್ಲ. ನಿತ್ಯ ಮಂಗಳ ಚರಿತ. ಅಥವಾ ಗಣೇಶನಿಗೂ ಸಂಬೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ನಿತ್ಯ ಮಂಗಳ ಚರಿತ ಅಂತ ಗಣೇಶನಿಗೆ ಸಂಬೋಧನಾ ಅಂತಾದ್ರೂ ಇಟ್ಕೊಳ್ಬಹುದು, ಅಥವಾ ನಿತ್ಯ ಮಂಗಳ ಚರಿತನಾದ ಭಗವಂತ ಅಂತ ಹೀಗಾದರೂ ಇಟ್ಕೊಳ್ಬಹುದು. ಮತ್ತು ಜಗದುತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನತ್ರಯ ಪ್ರದ ಅಂತಂದ್ರೆ ಆ ಭಗವಂತ ಶ್ರೀಹರಿ ಎಂಥವನು ಅಂದ್ರೆ ಜಗದುತ್ಪತ್ತಿ, ಜಗತ್ತಿನ ಉತ್ಪತ್ತಿ, ಸ್ಥಿತಿ ಅಂದ್ರೆ ರಕ್ಷಣಾ, ಲಯ ಅಂದ್ರೆ ಸಂಹಾರ, ನಿಯಮನ ಅಂದ್ರೆ ಎಲ್ಲರನ್ನು ನಿಯಮಿಸೋದು, ಕಂಟ್ರೋಲ್ ಮಾಡುವುದು, ಜ್ಞಾನತ್ರಯ, ಜ್ಞಾನತ್ರಯ ಅಂದ್ರೆ ಜ್ಞಾನ ಅಜ್ಞಾನ ಬಂಧ. ಜ್ಞಾನತ್ರಯ ಅಂದ್ರೆ ಜ್ಞಾನ ಮೊದಲಾದ ಮೂರು ಅಂತ ಅರ್ಥ, ಅಂದ್ರೆ ಜ್ಞಾನ ಅಜ್ಞಾನ ಬಂಧ. ರೀತಿಯಾಗಿ ಉತ್ಪತ್ತಿ ಸ್ಥಿತಿ ಲಯ ಬಂತು, ಸೃಷ್ಟಿ ಸ್ಥಿತಿ ಲಯ ಬಂತು, ಆಮೇಲೆ ನಿಯಮನ ಜ್ಞಾನ ಅಜ್ಞಾನ ಬಂಧ. ಒಟ್ಟಾರೆ ಜಗತ್ತಿಗೆ 8 ಮಾಡ್ತಾನೆ ಭಗವಂತ. ಅದಕ್ಕೆ ಸೃಷ್ಟಿಯಾದ್ಯಷ್ಟಕರ್ತ ಅಂತ ಭಗವಂತನನ್ನು ಕರೀತಾರೆ. ಭಗವಂತನನ್ನೇನಂತ ಕರೀತಾರೆ? ಸೃಷ್ಟಿಯಾದಿ ಅಷ್ಟಕರ್ತ. ಅಂದ್ರೆ ಸೃಷ್ಟಿ ಮೊದಲಾದ 8 ಕೆಲಸಗಳನ್ನು ಮಾಡ್ತಾನೆ ಭಗವಂತ ಅಂತ ಅರ್ಥ. ಸೃಷ್ಟಿಯಾದಿ 8 ಕೆಲಸಗಳು ಅಂದ್ರೆ ಅರ್ಥ ಏನು? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಈ 8 ಕೆಲಸಗಳನ್ನು ಮಾಡ್ತಾನೆ ಭಗವಂತ. ಅಂದ್ರೆ ಸೃಷ್ಟಿ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆಮೇಲೆ ಸೃಷ್ಟಿ ಮಾಡಿದ್ದನ್ನು ಸ್ಥಿತಿ, ರಕ್ಷಣೆ ಮಾಡ್ತಾನೆ, ಕೊನೆಯ ಪ್ರಳಯ ಕಾಲಕ್ಕೆ ಸಂಹಾರ ಮಾಡ್ತಾನೆ, ಆಮೇಲೆ ಇದ್ದ ಕಾಲಕ್ಕೆ ಎಲ್ಲರನ್ನೂ ನಿಯಮನ ಮಾಡ್ತಾನೆ, ಆಮೇಲೆ ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನಿಗಳಿಗೆ ಅಜ್ಞಾನವನ್ನು ಕೊಡ್ತಾನೆ, ಎಲ್ಲರಿಗೂ ಬಂಧವನ್ನು ಕೊಡ್ತಾನೆ, ಸಾತ್ವಿಕ ಜೀವರಿಗೆ ಮೋಕ್ಷವನ್ನು ಕೊಡ್ತಾನೆ. ಹೀಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷಗಳು, ಈ 8 ಒಂದು ಗ್ರೂಪ್. ಈ 8 ಕೆಲಸಗಳನ್ನು ಕೂಡ ಭಗವಂತ ಮಾಡ್ತಾನೆ. ಯಾರಿಗೆ? ಸಮಸ್ತ ಪ್ರಪಂಚಕ್ಕೆ ಈ ಸೃಷ್ಟಿಯಾದಿ ಅಷ್ಟಕರ್ತ ಆಗಿದ್ದಾನೆ ಭಗವಂತ. ಅದನ್ನು ಹೇಳ್ತಾರೆ. ಜಗದುತ್ಪತ್ತಿ ಸ್ಥಿತಿ ಲಯ 3 ಬಂತು, ಇಲ್ಲಿ ನಿಯಮನ 4 ಆಯಿತು,
ಇನ್ನ ಜ್ಞಾನತ್ರಯ. ಜ್ಞಾನತ್ರಯ ಅಂದ್ರೆ ಜ್ಞಾನ, ಅಜ್ಞಾನ, ಬಂಧ. ಮೂರಾಯ್ತು. ಒಟ್ಟು 4 3 7 ಆಯ್ತು. ಇನ್ನು ಬಂಧ ಮೋಚಕ, ಬಂಧದಿಂದ ಮೋಕ್ಷ ಕೊಡೋದು. ಹೀಗೆ ಸೃಷ್ಟಿಯಾದಿ ಅಷ್ಟಕರ್ತ ಭಗವಂತನಾಗಿದ್ದಾನೆ. ಅಂತಹ ಆ ಭಗವಂತನ ಅನುಜ್ಞಾನದಿಂದ ನೀನು ನಮಗೂ ಬಂಧಾದಿಗಳನ್ನು ಕೊಡ್ತೀಯಿ ಅಂತ ಅರ್ಥ. ನೀನಾದರೂ ಎಂಥವನಾಗಿದ್ದಿ? ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ. ಸುಮನಸ ಅಂದ್ರೆ ಒಳ್ಳೆ ಮನಸ್ಸುಳ್ಳಂತಹ ಅಂತರ್ಥ. ಮತ್ತು ಅಥವಾ ಅಂತಹ ಭಗವಂತನಲ್ಲಿ ಒಳ್ಳೆಯ ಮನಸ್ಸು ಉಳ್ಳವನು ಅಂತ ಹೀಗಾದರೂ ಅರ್ಥ ಮಾಡುವುದು. ಅಂದ್ರೆ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕರ್ತನಾದ ಭಗವಂತನಲ್ಲಿ ಒಳ್ಳೆ ಮನಸ್ಸು ಉಳ್ಳಂತಹ ಗಣಪತಿಯೇ ಅಂತ ಅಲ್ಲಿ ತನಕ ಒಂದು ಸಂಬೋಧನ ಆಗ್ತದೆ. ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿರಯ ನಿಯಮನ ಜ್ಞಾನತ್ರಯಪ್ರದ ಬಂಧಮೋಚಕ ಸುಮನಸ. ಅಂದ್ರೆ ಅಂತಹ ಸೃಷ್ಟಿಯಾದಿಗಳನ್ನು ಮಾಡುವ ಭಗವಂತನಲ್ಲಿ ಯಾವಾಗಲೂ ಮನಸ್ಸು ಇಟ್ಟಂತಹ ಗಣಪತಿಯೇ ಅಸುರರ ಚಿತ್ತವೃತ್ತಿಗಳಂತೆ ನಡೆಯುವ ಪ್ರಮತ್ತನಲ್ಲ. ನೀನು ನಮ್ಮ ಒಳಗ ಇದ್ದು ತತ್ವವನ್ನು ಪ್ರೇರಣೆ ಮಾಡ್ತಿ. ಗಣಪತಿ ಆಕಾಶ ತತ್ವಕ್ಕೆ ಅಧಿಪತಿ. ಈಗ 24 ತತ್ವಗಳವಲ್ಲ ನಮ್ಮ ಶರೀರದಲ್ಲಿ. ಅದರಲ್ಲಿ 24 ತತ್ವಗಳಂದ್ರೆ ಅವು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತಗಳು, ಪಂಚತನ್ಮಾತ್ರಗಳು, ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಅವ್ಯಕ್ತ ತತ್ವ, ಇವೆಲ್ಲ ಸೇರಿಸಿ 24 ತತ್ವಗಳು ಅಂತ ಕರೀತಾರೆ. ಅದರಲ್ಲಿ ಪಂಚಭೂತಗಳಲ್ಲಿ ಆಕಾಶನೂ ಒಂದು. ಆ ಆಕಾಶ ತತ್ವಕ್ಕೆ ಅಧಿಪತಿ ಗಣಪತಿ. ಹೀಗಾಗಿ ನಮ್ಮಲ್ಲಿ ನಮ್ಮ ಶರೀರ 24 ತತ್ವಗಳಿಂದ ನಿರ್ಮಿತವಾಗಿರುತ್ತದೆ. ಸಂಪೂರ್ಣ ಬ್ರಹ್ಮಾಂಡ 24 ತತ್ವಗಳಿಂದ ನಿರ್ಮಿತವಾಗಿದೆ. ಹಾಗೆ ಈ ನಮ್ಮ ಶರೀರವೂ ಕೂಡ 24 ತತ್ವಗಳಿಂದ ನಿರ್ಮಿತವಾಗಿದೆ. ಅದಕ್ಕೆ ಇದನ್ನು ಪಿಂಡಾಂಡ ಅಂತ ಕರೀತಾರೆ. ದೊಡ್ಡದು ಬ್ರಹ್ಮಾಂಡ, ಇದು ಪಿಂಡಾಂಡ. ಹೀಗಾಗಿ ಆ 24 ತತ್ವಗಳಲ್ಲಿ ಒಂದು ತತ್ವ ಆಕಾಶ ತತ್ವ, ಅದಕ್ಕೆ ಅಧಿಪತಿ ಗಣಪತಿ. ಗಣಪತಿಯು ಕೂಡ ತತ್ವಾಭಿಮಾನಿ ದೇವತೆಗಳಲ್ಲಿ ಒಬ್ಬಾತ. ಎಲ್ಲ ತತ್ವಾಭಿಮಾನಿ. ಈ ತತ್ವಗಳಿಗೆ 24 ತತ್ವಗಳಿಗೆ ಅಧಿಪತಿಗಳಾದ ದೇವತೆಗಳನ್ನೇ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಹೀಗಾಗಿ ಈ ತತ್ವಾಭಿಮಾನಿ ದೇವತೆಗಳಿಗೆ ನಮ್ಮಲ್ಲಿ ನಿಂತು ಆ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡುತ್ತಾ ಇರ್ತಾರಾದ ಕಾರಣ ಆಗ ಅವರಿಗೆ ಅಸುರಾವೇಶ ಬರೋದಿಲ್ಲ. ಹೊರಗೆ ಅವರು ಅವತಾರ ಮಾಡಿದ ಕಾಲಕ್ಕೆ ಅಸುರಾವೇಶ ಬರ್ತದೆ. ನಮ್ಮ ತತ್ವಾಭಿಮಾನಿಗಳಾಗಿ ಒಳಗೆ ನಿಂತು ಪ್ರೇರಣೆ ಮಾಡುವ ಕಾಲಕ್ಕೆ ಅವರಿಗೆ ಈ ಅವಸ್ಥೆ ಇರೋದಿಲ್ಲ. ಅದಕ್ಕೇನಂದ್ರು, ಅಸುರರ ಚಿತ್ತವೃತ್ತಿಗಳಂತೆ ನಡೆಯುವ ಪ್ರಮತ್ತನಲ್ಲ. ನೀನು ಆ ಅಸುರರ ಚಿತ್ತವೃತ್ತಿಗಳು ಅಂದ್ರೆ ಅಸುರರು ನಡೆಸಿದಂತೆ ನೀನು ನಡೆಯೋದಿಲ್ಲ. ಅವರ ಒಂದು ಪ್ರಭಾವಕ್ಕೆ ನೀನು ಒಳಗಾಗೋದಿಲ್ಲ ಅಂತ ಅರ್ಥ. ಮತ್ತು ಸುಹೃಜ್ಜನತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಸುವುದು. ಅಂತಹ ನೀನೇನು ಮಾಡಬೇಕು ನನ್ನಲ್ಲಿದ್ದುಕೊಂಡು ಅಂತಂದ್ರೆ ಸುಹೃಜ್ಜನಾಪ್ತನ. ಸುಹೃಜ್ಜನ ಅಂತಂದ್ರೆ ಸಜ್ಜನರು. ಆ ಸಜ್ಜನರಿಗೆಲ್ಲ ಆಪ್ತ ಅಂದ್ರೆ ಭಗವಂತ. ಆ ಭಗವಂತನನ್ನು ನಿತ್ಯದಲ್ಲಿ ನೆನೆದು ಸದಾಕಾಲ ನೆನೆಸಿ ಸುಖಿಸುವಂತಹ ಭಾಗ್ಯವನ್ನು ಕರುಣಿಸಬೇಕು. ಒಂದ್ಸಲ ಸ್ಮರಣೆ ಮಾಡಿ ಬಿಟ್ರೆ ಆಗೋದಿಲ್ಲ. ಅದಕ್ಕೊಂದು ಟೈಮ್ ಅಂತಿಲ್ಲ. ಸ್ಮರಣೆಗೆ ಏನಪ್ಪ ಟೈಮು? ಊಟಕ್ಕೊಂದು ಟೈಮ್ ಇರ್ತದ, ನಿದ್ದೆಗೊಂದು ಟೈಮ್ ಇರ್ತದೆ. ಭಗವಂತನ ಸ್ಮರಣೆಗೆ ಟೈಮ್ ಇರ್ತದೇನೋ? ಇರೋದೇ ಇಲ್ಲ. ಪ್ರತಿ ಕ್ಷಣ ಯಾವ ಒಂದು ಕ್ಷಣನೂ ಬಿಡದೆ ಭಗವಂತನ ಸ್ಮರಣೆ ನಡೀತಾನೆ ಇರಬೇಕು. ಹೀಗಾಗಿ ಆ ಭಗವಂತನ ಸ್ಮರಣೆಗೆ ಒಂದು ಸಮಯ ಅಂತಂಬೋದಿಲ್ಲ. ಆದರೆ ನಮಗೆಲ್ಲ ರಿವರ್ಸ್ ಇರ್ತದೆ ಮಾತು. ಎಲ್ಲದಕ್ಕೂ ಭಗವಂತನ ಸ್ಮರಣೆಗೆ ಬಿಟ್ಟು ಎಲ್ಲದಕ್ಕೆ ಸಮಯ ಇರುತ್ತೆ ನಮಗ. ಹಾಗಾಗಬಾರದು. ಭಗವಂತನ ಸ್ಮರಣೆಗೆ ಸಮಯ ಇಲ್ಲದೆ ಸದಾಕಾಲ ನೆನೆಸ್ತಿರ್ಬೇಕು. ಅದು ಕೇಳ್ತಾರೆ, ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕಾಣಬಹುದು. ಆ ನೆನೆಸೋ ಕಾಲಕ್ಕೆ ಸುಖವಾಗಬೇಕು. ಯಾಕನ್ನಪ್ಪ ಮತ್ತ ಹೋಗ್ಬೇಕಾ, ಮತ್ತ ಪಾಠಕ್ಕೆ ಹೋಗ್ಬೇಕಾ, ಮತ್ತ ಸ್ಮರಣೆ ಮಾಡ್ಬೇಕಾ, ಮತ್ತ ಭಜನೆ ಮಾಡಬೇಕಾ ಅಂತ ಒದ್ದಾಡಕಂತ ಮಾಡೋದಲ್ಲ. ಸುಖದಿಂದ ಮಾಡುವ ಕಾಲಕ್ಕೆ ಭಗವಂತನ ಸ್ಮರಣೆ ಮಾಡುವಾಗ ಆನಂದ ಆಗಬೇಕು. ಆ ರೀತಿಯಾಗಿ ಸುಖಿಸುವುದು ಅಂದ್ರೆ ಆ ನೆನೆದು ಸುಖಿಸುವ ಭಾಗ್ಯ. ನೆನೆಯೋದು ಒಂದು, ನೆನೆಯೋದು ಬರೋದೇ ಕಷ್ಟ. ನೆನೆದು ಸುಖ ಪಡೋದು ಬರೋದು ಇನ್ನಷ್ಟು ಕಷ್ಟ.
ಆ ರೀತಿಯಾದ ನೆನೆದು ಸುಖ ಪಡುವಂತಹ ಭಾಗ್ಯವನ್ನು ನಮಗೆ ಕರುಣಿಸು ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ನೋಟಂದ್ರೆ ಗಣಪತಿಯನ್ನು ಇಷ್ಟು ತನಕ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾವುದು ಕೂಡ ಲೌಕಿಕ ವಿಷಯಗಳ ಬಗ್ಗೆಯೋ ಮತ್ತೊಂದರ ಬಗ್ಗೆಯೋ ಕೇಳೇ ಇಲ್ಲ. ಏನು ಕೇಳಿದ್ರು ಆ ಭಗವಂತನ ಭಕ್ತಿ, ಜ್ಞಾನ, ವೈರಾಗ್ಯ, ಇಂದ್ರಿಯ ಜಯ ಇತ್ಯಾದಿಗಳನ್ನೇ ಕೇಳ್ತಾ ಬರ್ತಿದ್ದಾರೆ ಮಾತು. ಹೀಗಾಗಿ ನಾವು ಯಾವ ದೇವತೆಯನ್ನು ಕೇಳಿದರೂ ಕೂಡ ಇಂತಹ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ದಾಸರ ಸೂಚನೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಿತ್ಯಮಂಗಳ ಚರಿತ, ಜಗತ್ತಿನ ಸೃಷ್ಟಿಸ್ಥಿತಿ ಲಯ ನಿಯಮ ಜ್ಞಾನಬಂಧ ಮೋಕ್ಷಗಳನ್ನು ಕೊಡತಕ್ಕಂತಹ ಭಗವಂತನಲ್ಲಿ ಒಳ್ಳೆಯ ಮನಸ್ಸು ಉಳ್ಳಂತಹ ಗಣಪತಿಯೇ, ನೀನು ಅಸುರರ ಮನಸ್ಸಿಗೆ ಬಂದಂತೆ ನಡೆತಕ್ಕಂಥವನಲ್ಲ. ಅಂತಹ ನೀನು ನನಗೆ ಆ ಸುಹೃಜ್ಜನಾಪ್ತನಾದ ಭಗವಂತನ ಯಾವಾಗಲೂ ನೆನೆದು ಸುಖಿಸುವಂತಹ ಭಾಗ್ಯವನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿತ್ಯ ಮಂಗಳ ಚರಿತ್ರಣೆ. ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನಗಳನ್ನು ಜ್ಞಾನ, ಅಜ್ಞಾನ, ಬಂಧ ಎಂಬ ಮೂರನ್ನು ಬಂಧದಿಂದ ಮೋಚನೆಯನ್ನು ನೀಡುವ ಶ್ರೀಹರಿಯಲ್ಲಿ ಸದಾ ಮನಸ್ಸು ಇರುವವನೇ, ಅಸುರರ ಚಿತ್ತವೃತ್ತಿಗಳಂತೆ ನಡೆಯುವ ಪ್ರಮತ್ತ ನೀನಲ್ಲ. ಸಜ್ಜನರಿಗೆ ಆಪ್ತನಾದ ಶ್ರೀಹರಿಯನ್ನು ನಿತ್ಯದಲ್ಲಿ ನೆನೆದು ಆನಂದಿಸುವ ಭಾಗ್ಯವನ್ನು ಕರುಣಿಸು. ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿ ಲಯ ನಿಯಮನ. ಜ್ಞಾನತ್ರಯ ಪ್ರದ ಬಂಧ ಮೋಚಕ ಸುಮನಸಾಸುರರ. ಚಿತ್ತವೃತ್ತಿಗಳಂತೆ ನಡವ ಪ್ರಮತ್ತನಲ್ಲ ಸುಹೃಜ್ಜನಾಪ್ತನ. ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು.
ಪಂಚಭೇದ ಜ್ಞಾನವರುಪು ವಿರಿಂಚಿ ಜನಕನ ತೋರು ಮನದಲ್ಲಿ. ವಾಂಛಿತ ಪ್ರದ ಒಲುಮೆಯಿಂದರಿ ದಾಸನೆಂದರಿದು. ಪಂಚವಕ್ತ್ರನತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ. ಸಂಚರಿಸದಂದದಲ್ಲಿ ಮಾಡು ಮನಾಧಿಕರಣಗಳ. ಗಣಪತಿಯನ್ನು ಏನೇನು ಕೇಳಬೇಕು ಅಂತ ಎಷ್ಟು ವಿಶೇಷವಾಗಿ ದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವೆಲ್ಲ ಗಣಪತಿ ಪೂಜೆ ಮಾಡ್ತೀವಿ, ಆದರೆ ಏನು ಕೇಳಬೇಕು ಗಣಪತಿಯನ್ನು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಕೊಡಬೇಕು ಗಣಪತಿ ನಮಗೆ ಅಂದ್ರೆ ಪಂಚಭೇದ ಜ್ಞಾನವರುಪು. ಪಂಚಭೇದ ಜ್ಞಾನವನ್ನು ಅರುಪು ಅಂದ್ರೆ ನಮಗೆ ತಿಳಿಸಿಕೊಡು ಅಂತ ಅರ್ಥ. ಹಾಗೆ ಶ್ರೀಮದಾಚಾರ್ಯರ ಅನುಯಾಯಿಗಳಾಗಿ ಬಂದೀವಿ, ಶ್ರೀಮದಾಚಾರ್ಯ ಮತದಲ್ಲಿ ಬಂದೀವಿ. ಆದ ಕಾರಣ ಆ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಪ್ರಧಾನವಾದ ಒಂದು ಸಿದ್ಧಾಂತ ಯಾವುದು? ಪಂಚಭೇದ ಜ್ಞಾನ. 5 ಜ್ಞಾನಗಳು: ಜೀವಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜೀವ ಈಶಗೆ ಭೇದ, ಮತ್ತು ಜಡಕ್ಕೆ ಭೇದ, ಜಡ ಈಶಗೆ ಭೇದ. ಹೀಗೆ ಈ ಇರತಕ್ಕಂತಹ 3 ಜನರಲ್ಲಿ ಈಶ, ಜೀವ, ಜಡ ಪ್ರಪಂಚದಲ್ಲಿ ಇರೋದೇ ಈ 3. ಈಶ ಅಂದ್ರೆ ಭಗವಂತ, ಜೀವ ಅಂದ್ರೆ ಎಲ್ಲ ಜೀವರು ಒಂದು ಗ್ರೂಪ್, ಜೀವರು, ಮತ್ತು ಎಲ್ಲ ಜಡ ಪದಾರ್ಥಗಳು ಸೇರಿ ಒಂದು ಗ್ರೂಪ್. ಹೀಗಾಗಿ ಈಶ, ಜೀವ, ಜಡ ಅಂತ 3 ಇರೋದು ಪ್ರಪಂಚದಲ್ಲಿ. ಆ 3 ಮಧ್ಯದಲ್ಲಿ 5 ಭೇದಗಳವ. ಹೀಗಾಗಿ ಪರಸ್ಪರ ಭೇದ, ಯಾರು ಯಾವ ಕಾಲಕ್ಕೂ ಒಂದಾಗೋದಿಲ್ಲ, ಯಾರಿಗೂ ಐಕ್ಯ ಎಂಬುದು ಬರೋದಿಲ್ಲ. 3 ಬೇರೆ ಬೇರೆನೆ ಇರ್ತಾರೆ, ಪರಸ್ಪರ ಭೇದನೂ ಇದೆ. ಯಾವ 2 ಜಡ ಪದಾರ್ಥಗಳು ಐಕ್ಯ ಹೊಂದೋದಿಲ್ಲ, ಯಾವ ಇಬ್ಬ ಜೀವರು ಐಕ್ಯ ಹೊಂದೋದಿಲ್ಲ, ಜೀವಗೂ ಪರಮಾತ್ಮನಿಗೂ ಐಕ್ಯ ಬರೋದಿಲ್ಲ, ಜಡಕ್ಕೂ ಪರಮಾತ್ಮನಿಗೂ ಐಕ್ಯ ಬರೋದಿಲ್ಲ, ಜಡನಿಗೂ ಜೀವಕ್ಕೂ ಮತ್ತು ಐಕ್ಯ ಬರೋದಿಲ್ಲ. ಇದು ಇಲ್ಲೇ ಅಷ್ಟೇ ಅಲ್ಲ, ಮೋಕ್ಷದಲ್ಲಿ ಹೋದರೂ ಕೂಡ ಈ ಪಂಚಭೇದಗಳು ಇದ್ದೇ ಇರ್ತವೆ. ಹೀಗೆ ಇದು ಪ್ರಧಾನವಾದ ಜ್ಞಾನ. ಐಕ್ಯ ಜ್ಞಾನ ಬಂತು ಅಂತಂದ್ರೆ ಅದು ಮಹಾ ನರಕಕ್ಕೆ ಹಾದಿ ಆಗ್ತದೆ. ಅದಕ್ಕಾಗಿ ಆ ಐಕ್ಯ ಜ್ಞಾನ ಎಂದಿಗೂ ನಮಗೆ ಕೊಡಿಸಬೇಡ. ಈ ಪಂಚಭೇದ ಜ್ಞಾನಗಳು ನಮಗೆ ಸದಾ ಇರಬೇಕು. ಅದಕ್ಕಾಗಿ ಪಂಚಭೇದ ಜ್ಞಾನ ಬರುಕು. ಪಂಚಭೇದ ಜ್ಞಾನ ಇದ್ದಿಲ್ಲ ಅಂತಂದ್ರೆ ಅದು ನರಕಕ್ಕೆ ಹಾದಿ ಆಗ್ತದೆ. ಅದಕ್ಕಾಗಿ ಏನ್ ಪ್ರಾರ್ಥನೆ ಮಾಡ್ತಾರೆ? ಪಂಚಭೇದ ಜ್ಞಾನ ಬರುಕು. ಪಂಚಭೇದ ಜ್ಞಾನವನ್ನು ನಮಗೆ ಚೆನ್ನಾಗಿ ಅರ್ಥ ಮಾಡುವಂತೆ ನಮಗೆ ಮಾಡಿಸು. ಅದರಿಂದ ಏನಾಗ್ತದೆ? ವಿರಿಂಚಿ ಜನಕನ ತೋರು ಮನದಲ್ಲಿ. ಆ ರೀತಿಯಾದ ಪಂಚಭೇದ ಜ್ಞಾನ ಇದ್ದವರಿಗೆ ಮಾತ್ರನೇ ಆ ವಿರಿಂಚಿ ಜನಕನ ದರ್ಶನವಾಗ್ತದ. ವಿರಿಂಚಿ ಅಂದ್ರೆ ಬ್ರಹ್ಮದೇವರು, ವಿರಿಂಚಿ ಜನಕ ಅಂತಂದ್ರೆ ಬ್ರಹ್ಮದೇವರ ತಂದೆ ಅಂದ್ರೆ ಭಗವಂತ. ಹಾಗಾಗಿ ಆ ಬ್ರಹ್ಮಪಿತನಾದಂತಹ ಭಗವಂತನನ್ನು ಮನದಲ್ಲಿ ತೋರಿಸು. ಆ ಮನಸ್ಸಿನಲ್ಲಿ ತೋರುವಂತೆ ಧ್ಯಾನಕ್ಕೆ ಕುಳಿತಾಗ ಆ ಭಗವಂತನ ರೂಪ ನಮಗೆ ಪ್ರತ್ಯಕ್ಷವಾಗುವಂತೆ ನೀನು ಮಾಡಬೇಕು. ಮನಸ್ಸಿನ ಪ್ರತ್ಯಕ್ಷ ಆಗಬೇಕು ಅಂದ್ರೆ ಮತ್ತೆ ಆ ಮನಸ್ಸಿನ ದೋಷಗಳು ಹೋಗಬೇಕು, ಜ್ಞಾನ ಬರಬೇಕು, ಅದೆಲ್ಲವನ್ನು ನೀನು ಮಾಡಿಸಿಕೊಡಬೇಕು. ಹೀಗಾಗಿ ವಿರಿಂಚಿ ಜನಕನ ತೋರು ಮನದಲ್ಲಿ, ಮನಸ್ಸಿನಲ್ಲಿ ಆ ಬ್ರಹ್ಮ ತಂದೆಯಾದ ಭಗವಂತನನ್ನು ತೋರಿಸು. ಆ ಭಗವಂತನ ಅಪರೋಕ್ಷ ಜ್ಞಾನಕ್ಕಾಗಿ ಎಲ್ಲ ಮಾಡೋದು ನಾವು. ಅದಕ್ಕಾಗಿ ಅದನ್ನು ನಮಗೆ ಮಾಡಿಸಿಕೊಡು ಮನದಲ್ಲಿ. ವಾಂಛಿತ ಪ್ರದ, ನೀನೆಂಥವನು? ವಾಂಛಿತ ಪ್ರದ, ಬೇಡಿದ್ದನ್ನು ಕೊಡತಕ್ಕಂತಹವನು. ವಾಂಛಿತ ಅಂದ್ರೆ ಬೇಡಿದ್ದನ್ನು, ಪ್ರದ ಚೆನ್ನಾಗಿ ಕೊಡತಕ್ಕಂತಹವನು ನೀನು. ಅದಕ್ಕಾಗಿ ಒಲಮೆಯಿಂದಲೀ, ನನ್ನ ಮೇಲೆ ಒಲಮೆ ತೋರಿಸಿ ನನ್ನ ಮೇಲೆ ಅನುಗ್ರಹ ಮಾಡಿ, ದಾಸನಿಂದರಿದು, ನಾನಿನ್ನ ದಾಸ ಅಂತ ತಿಳಿದುಕೊಂಡು, ಹೇ ಪಂಚವಕ್ತ್ರ ತನಯ, ನೀನು ಪಂಚವಕ್ತ್ರನ ತನಯನಾಗಿದ್ದಿ. ಪಂಚವಕ್ತ್ರ 5 ವಕ್ರ, ವಕ್ರ ಅಂದ್ರೆ ಮುಖ, ಪಂಚವಕ್ತ್ರ 5 ಮುಖಗಳುಳ್ಳವನು ರುದ್ರದೇವರು. 5 ಮುಖ: ಈಶಾನ, ತತ್ಪುರುಷ, ಘೋರ, ವಾಮದೇವ, ಸಜ್ಜೋಜಾತ ಅಂತ ಹೇಳಿ 5 ಮುಖಗಳು ರುದ್ರದೇವರಿಗೆ.
ಹೀಗಾಗಿ ಅಂತಹ ಪಂಚವಕ್ತ್ರನಾದ ರುದ್ರದೇವರ ತನಯ. ಆ ರುದ್ರದೇವರನ್ನು ಅದೇ ಬಿಟ್ಟಿದ್ದು ತೈಲಧಾರೆಯಂತೆ ಹರೆಯಲ್ಲಿ ಮನಸ್ಸು ಕೊಡು ಶಂಭೋ ಅಂತ. ಆ ಮನೋಭಿಮಾನಿಯಾದ ರುದ್ರದೇವರು, ಆ ಮನೋಭಿಮಾನಿಯಾದ ರುದ್ರದೇವರ ಮಗನೇ ನೀನು. ಹೀಗಾಗಿ ನೀನು ಕೂಡ ನಿನಗೂ ಸ್ವಲ್ಪ ಅದರಲ್ಲಿ ಇರುತ್ತೆ. ಮತ್ತೆ ಅಪ್ಪನ ರೆಕಮೆಂಡೇಶನ್ ಮಾಡಬೇಕು ಅಂತ ಅಪ್ಪಗೆ ರೆಕಮೆಂಡ್ ಮಾಡಿ ನಮ್ಮ ಮನಸ್ಸು ಒಳ್ಳೆ ಹಾದಿಗೆ ಹೋಗುವಂತೆ ನೀನು ಮಾಡಿಸಬೇಕು. ಅದಕ್ಕಾಗಿ ಪಂಚವಕ್ತ್ರನ ತನಯ ಅಂತಂತಿದ್ದಾರೆ. ಪಂಚವಕ್ತ್ರನ ತನಯ, ಭವದೊಳು ವಂಚಿಸದೆ, ಈ ಸಂಸಾರದಲ್ಲಿ ನೀನು ವಂಚಿಸದೆ, ಮೋಸ ಮಾಡದಂತೆ, ಯಾವ್ದ್ಯಾವುದೋ ಜ್ಞಾನ ಕೊಟ್ಟು ಮೋಸ ಮಾಡಬೇಡಪ್ಪ, ಒಳ್ಳೆ ಜ್ಞಾನ ಕೊಡು, ಸಂತೈಸು. ಆ ರೀತಿಯಾಗಿ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನೀನು ಸಂತೈಸು, ನಮ್ಮನ್ನು ಸಂತೋಷಪಡಿಸು. ಅದಾಗಬೇಕು ಅಂದರೆ ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾದಿ ಕರಣಗಳ. ಮನಾದಿ ಕರಣಗಳು, ಮನಸ್ಸೇ ಮೊದಲಾದ ಕರಣಗಳು. ಕರಣ ಅಂದರೆ ಇಂದ್ರಿಯ. ಮನಸ್ಸೇ ಮೊದಲಾದ ಇಂದ್ರಿಯಗಳು, ಇವುಗಳು ಕೂಡಿದಕ್ಕ ಬೇರೆ ಕೆಲಸ ಇಲ್ಲ, ಬೋಸಿಲ್ಲ. 24 ತಾಸು ಹೊರಗಿನ ವಿಷಯಗಳ ಬಗ್ಗೆ ಓಡಿ ಹೋಗೋದೇ ಈ ಇಂದ್ರಿಯಗಳ ಕೆಲಸ. ಮನಸ್ಸೇ ಮೊದಲಾದ, ಯಾಕೆ ಎಲ್ಲದಕ್ಕೂ ಮನಸ್ಸೇ ಪ್ರಧಾನ, ಅದಕ್ಕೆ ಮನಸ್ಸೇ ಮೊದಲಾದ ಅಂತಂದ್ರು. 10 ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಎಲ್ಲದಕ್ಕೂ ರಾಜ ಮನಸ್ಸು. ಆ ಮನಸ್ಸು ಹೇಳಿದಂತೆ ಇವೆಲ್ಲ ಕೆಡ್ತಾ ಇರ್ತವೆ. ಹೀಗಾಗಿ ಆ ಮನಸ್ಸೇ ಮೊದಲಾದಂತಹ ಎಲ್ಲ ಇಂದ್ರಿಯಗಳು ಹೊರಗಡೆ ಹೋಗ್ತಾ ಇರ್ತವೆ. ಹಾಗೆ ಹೋಗದಂತೆ ವಿಷಯದಿ ಸಂಚರಿಸದಂದದಲ್ಲಿ ಮಾಡು. ವಿಷಯದಿ ಅಂದರೆ ಹೊರಗಿನ ವಿಷಯಗಳು. ಹೊರಗಿನ ವಿಷಯಗಳ ಬಗ್ಗೆ ಯಾವಾಗಲೂ ಈ ಮನಸ್ಸು ಮೊದಲಾದ ಇಂದ್ರಿಯಗಳೆಲ್ಲ ಹೋಗ್ತಾ ಇರ್ತವೆ. ಕಣ್ಣು ಹೊರಗಿಂದು ನೋಡ್ತದೆ, ಕಿವಿ ಹೊರಗಿಂದು ಕೇಳ್ತದೆ, ಬಾಯಿ ಹೊರಗಿಂದು ಬೇಕಂತದ. ಈಗ ಎಲ್ಲವೂ ಕೂಡ ಹೊರಗಿನ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸ್ತಾ ಇರ್ತವೆ. ಹಾಗಾಗದಂತೆ ನೋಡು. ಇಷ್ಟೆಲ್ಲ ಮನಸ್ಸಿನಲ್ಲಿ ಭಗವಂತ ತೋರಬೇಕು ಅಂದರೆ ಕಣ್ಣು ಮುಚ್ಚಿ ಒಳಗ ನೋಡಿದ್ರೆ ಅಲ್ಲ ಕಾಣಿಸ್ಲಿಕ್ಕ. ನಾವು ಯಾವ ಕಣ್ಣು ಮುಚ್ಚೋದೇ ಇಲ್ಲ, ನಿದ್ದೆ ಮಾಡೋದು ತಪ್ಪ. ಈ ಸದಾಕಾಲ ಹೊರಗಿನ ವಿಷಯಗಳ ಬಗ್ಗೆ ನೋಡ್ತಾ ಇರ್ತೀವಿ, ಆದ ಕಾರಣ ಅಲ್ಲಿ ಆಸಕ್ತಿ ಇರ್ತದೆ. ಅದಕ್ಕೆ ವಿಷಯದಿ ಸಂಚರಿಸದಂದದಲ್ಲಿ ಮಾಡು. ಆ ವಿಷಯಗಳಲ್ಲಿ ನಮ್ಮ ಮನಸ್ಸು ಸಂಚಾರ ಮಾಡದಂತೆ ನೀನು ಅನುಗ್ರಹ ಮಾಡಬೇಕು. ಇವೆಲ್ಲ ಮೋಕ್ಷಕ್ಕೆ ಸಾಧನವಾದಂತಹ ವಿಷಯಗಳು. ಇವನ್ನೆಲ್ಲ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಪಂಚಮುಖನಾದ ಶಿವಪುತ್ರನೇ, ನೀನು ನಮಗೆ ಪಂಚಭೇದಗಳ ಜ್ಞಾನವನ್ನು ತಿಳಿಸು. ಪಂಚಭೇದಗಳ ಜ್ಞಾನವನ್ನು ತಿಳಿಸು. ಮನಸ್ಸಿನಲ್ಲಿ ಬ್ರಹ್ಮನ ತಂದೆಯಾದ ವಿಷ್ಣುವನ್ನು ತೋರಿಸು. ಬೇಡಿದ್ದನ್ನು ಕೊಡುವವನೇ, ನಿನ್ನ ದಾಸನೆಂದು ತಿಳಿದು ಕೃಪೆಯಿಂದ ನನ್ನನ್ನು ಸಂಸಾರದಲ್ಲಿ ಮೋಹಿಸದಂತೆ ಸಂತೈಸು. ಮನಸ್ಸು ಮೊದಲಾದ ಇಂದ್ರಿಯಗಳನ್ನು
ಹೊರಗಿನ ವಿಷಯಗಳಲ್ಲಿ ಸಂಚರಿಸದಂತೆ ಮಾಡು. ಪಂಚಭೇದ ಜ್ಞಾನವರುಪು ವಿರಿಂಚಿ ಜನಕನ ತೋರು ಮನದಲ್ಲಿ. ವಾಂಛಿತ ಪುರದ ಒಲುಮೆಯಿಂದಲಿ ದಾಸನೆಂದರಿದು. ಪಂಚವಕ್ತ್ರನತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ. ಸಂಚರಿಸದಂದದಲ್ಲಿ ಮಾಡು ಮನಾದಿಕರಣಗಳ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ. ತಾನೆ ಮಾಡುವನೆಂಬ ಈ ಸುಜ್ಞಾನವನೆ ಕರುಣಿಸುವುದೆಮಗೆ. ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆಯಿನಿತೆಂದು. ಗಣಪತಿಯನ್ನು ಎಷ್ಟು ಅಂಗಲಾಚಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಹುರ್ಮುಹು. ಮುಹುರ್ಮುಹು ಅಂದ್ರೆ ಮತ್ತು ಮತ್ತು ಮೇಲಿಂದ ಮೇಲೆ. ಮುಹುರ್ಮುಹು ಪ್ರಾರ್ಥಿಸುವೆ, ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡ್ತೀನಿ. ಹೇ ಮಹಾನುಭಾವ, ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡ್ತೀನಪ್ಪ, ಇದು ಮಾತ್ರ ನನಗೆ ಅನುಗ್ರಹ ಮಾಡು. ಏನಷ್ಟು ಪ್ರಾರ್ಥನೆ ಮಾಡೋದು ಏನದಪ್ಪ ಅಂದ್ರೆ, ಏನು ಬೇಡುವುದಿಲ್ಲ ನಿನ್ನ. ಏನು ಕೊಡ್ತೋ ಬಿಡ್ತೋ ನಮಗ್ ಗೊತ್ತಿಲ್ಲ, ಏನು ಬೇಡೋದಿಲ್ಲ. ಇನ್ನು ಬೇರೆ ಯಾವುದು ನಮಗೆ ಬೇಡ. 108 ಏನೋ ಕೇಳಿ ಸಾಕಾಯ್ತು, ಏನು ಬೇಡೋದಿಲ್ಲಪ್ಪ, ಇದೊಂದು ಕೊಟ್ಟುಬಿಡು ಸಾಕು ಅಂತ. ಏನು ನಿನ್ನ ಕುಯೋನಿಗಳು ಬರಲಂಜೆ. ಕುಯೋನಿಗಳು ಅಂದ್ರೆ ಕೆಟ್ಟ ಜನ್ಮಗಳು. ಯಾವುದೋ ಕೆಟ್ಟ ಜನ್ಮನಾಗ ಹುಡ್ತೀವಿ ಅಂತಂದ್ರೇನ, ಅದಕ್ಕೂ ನನಗೆ ಹೆದರಿಕಿಲ್ಲ. ಎಲ್ಲೆನ್ನ ಹುಟ್ಲಿ, ನನಗ ಮಾತ್ರ ಈ ಒಂದು ವರ ಕೊಟ್ಟುಬಿಡು ಸಾಕು. ಏನದು? ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವನು ಎಂಬ ಈ ಸುಜ್ಞಾನವನೇ ಕರುಣಿಸುವುದು ಎಮಗೆ. ಇದೊಂದು ಜ್ಞಾನ ನಮಗೆ ಕೊಟ್ಬಿಡು ಸಾಕು. ಏನು ಕೊಡ್ತೋ ಬಿಡ್ತೋ ನಿನ್ನಿಷ್ಟಪ್ಪ, ಆದ್ರೆ ಈ ಜ್ಞಾನವನ್ನು ಮಾತ್ರ ಎಂದೆಂದಿಗೂ ತಪ್ಪಿಸಬೇಡ. ಎಂಥ ಜನ್ಮನೇ ಬರಲಿ, ಎಲ್ಲೇ ಹುಟ್ಲಿ, ಈ ಜ್ಞಾನ ನಮಗೆ ಸ್ಥಿರವಾಗಿ ಉಳಿಯುವಂತೆ ಮಾಡು ಸಾಕು. ಇನ್ನೇನು ಬಿಡೋದಿಲ್ಲ. ಏನದು? ಲಕ್ಷ್ಮೀ ಪ್ರಾಣಪತಿ, ಲಕ್ಷ್ಮೀದೇವಿಗೂ ಮತ್ತು ಪ್ರಾಣದೇವರಿಗೂ ಪತಿ, ಅಧಿಪತಿಯಾದ, ಲಕ್ಷ್ಮೀಪತಿಯಾದ ಪ್ರಾಣಪತಿಯಾದ ಆ ಭಗವಂತ ತತ್ವೇಶರಿಂದೊಡಗೂಡಿ. ತತ್ವೇಶರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು. ಆ ತತ್ವಾಭಿಮಾನಿ ದೇವತೆಗಳಿಂದ ಕೂಡಿಕೊಂಡು ಗುಣ ಕಾರ್ಯ ತಾನೇ ಮಾಡುವನು. ಗುಣಕಾರ್ಯ, ಗುಣ ಅಂತಂದ್ರೆ ಸತ್ವರಜಸ್ತಮೋ ಗುಣಗಳು. ಗುಣ ಕಾರ್ಯ ಅಂದ್ರೆ ಆ ಗುಣಗಳಿಂದ ಹುಟ್ಟಿದ್ದು, ಕಾರ್ಯ ಅಂದ್ರೆ ತಯಾರಾದದ್ದು ಅಂತ ಅರ್ಥ. ಆ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿರತಕ್ಕಂಥವು ಯಾವುವು? ಈ ಪುಣ್ಯ ಪಾಪಗಳು ಅಂತ ಅರ್ಥ. ನಾವೆಲ್ಲರೂ ಈ 3 ಗುಣಗಳಿಂದ ಬದ್ಧರು, ಪ್ರಕೃತಿ ಬದ್ಧರು. ಸತ್ವರಜಸ್ತಮೋ ಗುಣಗಳಿಂದನೇ
ಈ ಎಲ್ಲ ಪ್ರಪಂಚವೂ ಹುಟ್ಟಿದ್ದು, ನಮ್ಮ ಶರೀರವೂ ಹುಟ್ಟಿದ್ದು, ಎಲ್ಲ ಹುಟ್ಟಿದ್ದು. ಹೀಗಾಗಿ ಆ ಸತ್ವರಜಸ್ತಮೋ ಗುಣಗಳಿಂದ ಏನಾಗ್ತದೆ ಅಂದರೆ ಪುಣ್ಯ ಪಾಪ ಕೆಲಸ ಅದರಿಂದ ನಾವು ಮಾಡೋದು. ನಮ್ಮಲ್ಲಿ ಸತ್ವಗುಣ ಹೆಚ್ಚಾಯಿತು ಅದಕ್ಕೆ ಸಾತ್ವಿಕ ಅಂತಂತಾರೆ. ಅಂದರೆ ಏನಂತ ಅರ್ಥ? ಸಾತ್ವಿಕ ಅಂದರೆ ಸತ್ವಗುಣ ಹೆಚ್ಚಿದ್ದವನು ಅಂತ ಅರ್ಥ. ರಾಜಸ ರಜೋಗುಣ ಹೆಚ್ಚಿದ್ದವನು, ತಾಮಸ ತಮೋಗುಣ ಹೆಚ್ಚಿದ್ದವನು. ಸತ್ವಗುಣ ಜಾಸ್ತಿ ಇದ್ರೆ ಒಳ್ಳೆ ಕೆಲಸ ಮಾಡ್ತಾನೆ, ರಜೋಗುಣ ತಮೋಗುಣ ಜಾಸ್ತಿ ಆಯಿತು ಅಂದರೆ ಕೆಟ್ಟ ಕೆಲಸ ಮಾಡ್ತಾನೆ. ಹೀಗೆ ಆ ಮೂರು ಗುಣಗಳ ಕಾರ್ಯ ಅಂದರೆ ಆ ಮೂರು ಗುಣಗಳ ಕೆಲಸ ಏನು? ನಮ್ಮಿಂದ ಪುಣ್ಯ ಪಾಪಗಳು ಮಾಡಿಸೋದು. ಆ ಗುಣಗಳು ಸ್ವತಂತ್ರವೇ ಮಾಡಿಸ್ತದೆ. ಏನು? ಅವು ಜಡ ಪದಾರ್ಥ, ಅವಕ್ಕೇನು ಶಕ್ತಿ ಇಲ್ಲ. ಆ ಜಡ ಪದಾರ್ಥವನ್ನು ಒಳಗಿದ್ದು ನೇಮಿಸುವಂತಹ ತತ್ವಾಭಿಮಾನಿ ದೇವತೆಗಳು ಮಾಡಿಸ್ತಾರೆ ನಮ್ಮಿಂದ. ಹೀಗಾಗಿ ಆ ಗುಣಗಳ ಒಳಗಿದ್ದು ಅದರ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಎಲ್ಲ ಕೆಲಸ ಮಾಡಿಸ್ತಾರೆ. ಹೋಗಿ ಆ ತತ್ವಾಭಿಮಾನಿ ದೇವತೆಗಳು ಕೂಡ ಸ್ವತಂತ್ರವಾಗಿ ಮಾಡ್ತಾರೇನು? ಮತ್ತು ಅವರಲ್ಲಿ ನಿಂತುಕೊಂಡು ಪ್ರಾಣದೇವರು ಮಾಡಿಸ್ಬೇಕಾಗಿದ್ದೆ. ಪ್ರಾಣದೇವರು ತಾವು ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತುಕೊಂಡು ಮಾಡಿಸ್ತಾನೆ. ಹೋಗಿ ಆ ಪ್ರಾಣದೇವರಾದರೂ ಸ್ವತಂತ್ರವಾಗಿ ಮಾಡ್ತಾರೇನು? ಮತ್ತು ಆತನಲ್ಲಿ ಲಕ್ಷ್ಮೀದೇವಿ ನಿಂದಿರಬೇಕಾಗಿದ್ದೆ. ಲಕ್ಷ್ಮೀದೇವಿ ಅನುಗ್ರಹದಿಂದನೇ ಪ್ರಾಣದೇವರಾದರೂ ಕೂಡ ಎಲ್ಲ ಕೆಲಸ ಮಾಡಬೇಕಾಗಿದ್ದೆ. ಹೋಗಲಿ, ಲಕ್ಷ್ಮೀದೇವಿ ಆದರೂ ಸ್ವತಂತ್ರಳೇನೋ? ಇಲ್ಲ, ಆಕೆಯಲ್ಲಿ ನಿಂತು ನಿಯಮನ ಮಾಡುವವನು ಭಗವಂತ. ಹೀಗಾಗಿ ಆ ಭಗವಂತ, ಅದಕ್ಕಾಗಿ ಲಕ್ಷ್ಮೀ ಪ್ರಾಣಪತಿ ಅಂತಂದರು. ಆ ಭಗವಂತ ಲಕ್ಷ್ಮೀಪತಿಯೂ ಹೌದು, ಪ್ರಾಣಪತಿಯೂ ಹೌದು. ಲಕ್ಷ್ಮೀದೇವಿಯನ್ನೂ ಆತನೇ ನಿಯಮನ ಮಾಡ್ತಾನೆ, ಪ್ರಾಣದೇವರನ್ನೂ ಆತನೇ ನಿಯಮನ ಮಾಡ್ತಾನೆ, ತತ್ವಾಭಿಮಾನಿ ದೇವತೆಗಳನ್ನೂ ಆತನೇ ನಿಯಮನ ಮಾಡ್ತಾನೆ. ಭಗವಂತ ಲಕ್ಷ್ಮೀದೇವಿಯ ದ್ವಾರ, ಪ್ರಾಣದೇವರ ದ್ವಾರ, ತತ್ವಾಭಿಮಾನಿ ದೇವತೆಗಳ ದ್ವಾರ ನಮ್ಮಿಂದ ಕೆಲಸ ಮಾಡಿಸ್ತಾನೆ. ನಾವು ಕೆಲಸ ಮಾಡೀವಿ ಅಂದರೆ ಅರ್ಥ ಏನು? ಮೇಲೆ ಎಷ್ಟು ಜನ ಕೆಲಸ ಅದ ಅಂತ ಅರ್ಥ. ಆ ತತ್ವಾಭಿಮಾನಿ ದೇವತೆಗಳು, ಅವರಲ್ಲಿ ಪ್ರಾಣದೇವರು, ಅವರಲ್ಲಿ ಲಕ್ಷ್ಮೀದೇವಿ, ಅವರಲ್ಲಿ ಭಗವಂತ. ಈ ಆ ಭಗವಂತ ತತ್ವೇಶರಿಂದೊಡಗೂಡಿ ಈ ತತ್ವಾಭಿಮಾನಿ ದೇವತೆಗಳಿಂದೆಲ್ಲ ಕೂಡಿಕೊಂಡು ಭಗವಂತ ಈ ಗುಣಕಾರ್ಯ ಅಂದರೆ ಈ ತ್ರಿಗುಣಗಳಿಂದ ಆಗುವ ಪುಣ್ಯ ಪಾಪ ಮೊದಲಾದ ಎಲ್ಲ ಕೆಲಸಗಳನ್ನು ಕೂಡ ತಾನೇ ಮಾಡಿಸ್ತಾನೆ. ಗುಣಕಾರ್ಯ ತಾನೇ ಮಾಡುವನು, ತಾನೇ ಮಾಡಿಸೋದು ಅಂದರೆ ಅರ್ಥ ಏನು? ಸ್ವತಂತ್ರವಾಗಿ ಮಾಡಿಸೋದು ಅಂತ ಅರ್ಥ. ಎಲ್ಲರೂ ಅಸ್ವತಂತ್ರ, ನಾವೆಲ್ಲ ಅಸ್ವತಂತ್ರ ಕರ್ತಾರೆ, ನಾವು ಮಾಡ್ತೀವಿ, ಆದರೆ ಅಸ್ವತಂತ್ರವಾಗಿ ಮಾಡ್ತೀವಿ. ಭಗವಂತ ಮಾಡ್ತಾನೆ, ಸ್ವತಂತ್ರವಾಗಿ ಮಾಡ್ತಾನೆ. ಹೀಗೆ ನಾಹಂಕರ್ತ ಹರಿಕರ್ತ, ನಾನು ಸ್ವತಂತ್ರವಾಗಿ ಮಾಡೋದಲ್ಲ, ಭಗವಂತನೇ ನನ್ನಲ್ಲಿ ನಿಂತು ತಾನು ಸ್ವತಂತ್ರವಾಗಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡಿಸ್ತಾನೆ ಎಂಬ ಈ ಜ್ಞಾನ ಏನಿದೆಯಲ್ಲ, ಇದು ಎಲ್ಲದಕ್ಕೂ ಮೂಲ. ನಾನು ಮಾಡಿದೆ ಅಂತಂದರೆ ಸಂಸಾರ, ಭಗವಂತ ಮಾಡಿದ ಅಂತ ಜ್ಞಾನ ಬಂದರೆ ಮೋಕ್ಷಕ್ಕೆ ಕಾರಣ. ಅದಕ್ಕಾಗಿ ಇಂತಹ ಜ್ಞಾನವನ್ನು ಕೊಡಿಸು ನೀನು. ಭಗವಂತನೇ, ಲಕ್ಷ್ಮೀ ಪ್ರಾಣಪತಿಯಾದ ಭಗವಂತನೇ ತತ್ವಾಭಿಮಾನಿ ದೇವತೆಗಳಲ್ಲಿದ್ದುಕೊಂಡು ಸ್ವತಂತ್ರವಾಗಿ ಈ ಎಲ್ಲ ಪುಣ್ಯ ಪಾಪ ಕಾರ್ಯಗಳನ್ನು ಮಾಡಿಸುತ್ತಾನೆ ಎಂಬ ಈ ಜ್ಞಾನ ಯಾವ ಜನ್ಮ ಬಂದರೂ ಕೂಡ ಆ ಜನ್ಮದಲ್ಲಿ ಈ ಜ್ಞಾನವಂತೂ ಬಿಡಬಾರ್ದು. ಅಷ್ಟಿದ್ರೆ ಸಾಕು, ನಾವು ಟ್ರ್ಯಾಕ್ನ ಬಿದ್ದಂತೆ. ಹೀಗಾಗಿ ಒಳ್ಳೆ ಸರಿಯಾದ ಬಸ್ ಇರಬೇಕು. ಯಾವುದಾದ್ರು ಬಸ್ ಏರ್ಬಿಟ್ರೆ ಎಲ್ಲೆಲ್ಲ ಹೋಗ್ಬಿಡ್ತೀವಿ. ಮತ್ತು ಯಾವ ನಾವು ಊರಿಗೆ ಹೋಗಬೇಕೋ ಆ ಊರಿಗೆ ಹೋಗೋ ಬಸ್ ಏರಿದ್ರೆ ಸಾಕು. ಅದೇನು ನೀವು ಹೈಟೆಕ್ ಬಸ್ ಏರ್ತೀರಾ, ಸೂಪರ್ ಲಕ್ಸುರಿ ಏರ್ತೀರಾ, ಎಕ್ಸ್ಪ್ರೆಸ್ ಏರ್ತೀಯಾ, ಪಲ್ಲೆವರೆಗೆ ಏರ್ತೀರಾ, ಯಾವುದೋ ಒಂದು ಒಟ್ಟಿಗೆ ಕೂತ್ರೆ ನಾವು ನಮ್ಮೂರಿಗಂದು ಕರ್ಕೊಂಡು ಹೋಗ್ತದಲ್ಲ. ಆ ಪಲ್ಲೆವೆಲ್ಗಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗ್ತದ, ರಶ್ ಇರ್ತಾರ, ನಿಧಾನಕ್ಕೆ ಹೋಗ್ಬೋದು, ಹೈಟೆಕ್ ಬಡಾನ ಹೋಗ್ಬೋದು. ಅದೇ ಒಟ್ಟಿಗೆ ಸರಿಯಾದ ಊರಿಗೆ ಹೋಗೋ ಬಸ್ ಇರ್ಬೇಕು ನಾವು. ಅದು ಹೈಟೆಕ್ಕ ಪಲ್ಲೆವೆಲುಗ ಅಂಬೋದು ಲೆಕ್ಕಲ್ಲ. ಯಾವುದೋ ಸ್ವಲ್ಪ ದುಡ್ಡು ಜಾಸ್ತಿ ಇತ್ತು, ಅದೃಷ್ಟ ಸಿಕ್ಕಿತ್ತು ಅಂತಂದರೆ ಒಳ್ಳೆ ಬಸ್ ಇರ್ತೀವಿ. ಇಲ್ಲ ಅಂದರೆ ಯಾವುದೋ ಪಲ್ಲೆವರೆಗೂ ಬಸ್ ಸಿಗುತ್ತದ, ಎಗರ್ಕಂತ ಹೋಗ್ತೀವಿ. ಒಟ್ಟಾರೆ ಗಮ್ಯಸ್ಥಾನವಂತೂ ಮುಟ್ತೀವಲ್ಲ. ಹಂಗಲ್ದಂಗೆ ನೀವು ಯಾವುದೋ ಬೇರೆ ಊರಿಗೆ ಹೋಗತಕ್ಕಂತಹ ಬಸ್ ಏರ್ಬಿಟ್ರೆ, ಒಳ್ಳೆ ಹೈಟೆಕ್ ಬಸ್ ಚಂದ ಆದಪ್ಪ ಅಂತ ಏರ್ಬಿಟ್ರೆ, ನೀವು ಊರು ಅದೋ ಹೋಗ್ತದೋ ಇಲ್ಲೋ ನೋಡ್ಕೊಳ್ಳೋದು. ಹಂಗೆ ಬಸ್ ಚಂದ ಅಂತ ಏರ್ಬಿಟ್ರೆ ಹಂಗ ಊರಿಗೆ ಹೋಗ್ತೋ ಇಲ್ಲೋ ನೋಡಬೇಕೋ ಇಲ್ಲೋ. ಹಾಗೆ ಯಾವ್ದ್ಯಾವುದೋ ಮತವನ್ನು ಅನುಸಾರ ಮಾಡಿಬಿಟ್ರೆ ಹಂಗ. ಹೀಗಾಗಿ ಯಾವ ಜನ್ಮ ಬಂದರೂ ಕೂಡ, ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಯಾವುದೋ ಮತವನ್ನು ಅವಲಂಬನೆ ಮಾಡಿಬಿಟ್ರೆ ಪ್ರಯೋಜನ ಏನು ಬಂತು? ಬಸ್ ಏನೋ ಒಳ್ಳೆ ಬಸ್ ಸಿಕ್ಕದ, ಆದರೆ ಯಾವುದೋ ಊರಿಗೆ ಹೋಗ್ತದ, ಏನು ಮಾಡಬೇಕು? ಅದಕ್ಕೆ ಯಾವುದೇ ಜನ್ಮ ಬರಲಿ ಈ ಜ್ಞಾನವಂತೂ ಬಿಡಬಾರದು. ಈ ಜ್ಞಾನದಿಂದಂತೂ ನಾವು ವಂಚಿತರಾಗಬಾರದು. ಆ ನಾಹಂಕರ್ತ ಹರಿಕರ್ತ, ಹರಿಸರ್ವೋತ್ತಮ, ವಾಯುಜೀವೋತ್ತಮತ್ವ, ಈ ಎಲ್ಲ ಜ್ಞಾನವೂ ಕೂಡ ಅಪರೂಪವಾದ
ಪುಣ್ಯದಿಂದ ಬರುವಂತಹ ಜ್ಞಾನಗಳು. ಅದಕ್ಕಾಗಿ ಆ ಜ್ಞಾನವನ್ನೊಂದು ಕೊಡಪ್ಪ, ಇನ್ನೇನ್ ಬಿಡೋದಿಲ್ಲ ಅಂತ ಕೊನೆ ಪ್ರಾರ್ಥನೆ. ಅದಕ್ಕೆ ಮುಹುರ್ಮುಹು ಪ್ರಾರ್ಥಿಸುವೆ ಅಂತಾರೆ. ಯಾವ್ದಕ್ಕೆ ಹಿಂಗೆ ಕೇಳಲಿಲ್ಲ, ಮೇಲಿಂದ ಮೇಲೆ ನಾ ಕೇಳೋದು ಇದಕ್ಕಾಗಿಯೇ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆಯ್ತಾ? ಬರ್ತಾನೆ. ನಿನ್ನನ್ನು ಬೇರೆ ಏನೂ ಕೇಳುವುದಿಲ್ಲ. ಕೆಟ್ಟ ಜನ್ಮಗಳು ಬಂದರೂ ಅಂಜುವುದಿಲ್ಲ. ಲಕ್ಷ್ಮಿ ಮತ್ತು ಪ್ರಾಣಪತಿಯಾದ ಶ್ರೀಹರಿ ತತ್ವಾಭಿಮಾನಿ ದೇವತೆಗಳಿಂದ ಕೂಡಿಕೊಂಡು ಸತ್ವಾದಿ ಗುಣಗಳ ಕಾರ್ಯವಾದ ಪುಣ್ಯ ಪಾಪಗಳನ್ನು ತಾನೇ ಮಾಡಿಸುವನೆಂಬ ಈ ಸುಜ್ಞಾನವನ್ನೇ ನನಗೆ ಕರುಣಿಸಬೇಕು. ಮಹಾನುಭಾವನೆ, ಈ ರೀತಿಯಾಗಿ ನಿನ್ನನ್ನು ಮತ್ತೆ ಮತ್ತೆ ಪ್ರಾರ್ಥಿಸುವೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ. ತಾನೆ ಮಾಡುವನೆಂಬ ಈ ಸುಜ್ಞಾನವನೆ ಕರುಣಿಸುವುದೆಮಗೆ. ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ಇನಿತೆಂದು. ಏನು ಸಂಶಯ ಇದ್ರೆ ಕೇಳಬಹುದು.
ಅಮ್ಮ ಹಾ ಹಾ ಮನಸ್ಸು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಈ 5 ಮನಸ್ಸಿನ ಪ್ರಭೇದಗಳು. ಮನಸ್ಸಿನಲ್ಲಿ 5 ರೀತಿಯ ವಿಭಾಗಗಳವ. ಮನಸ್ಸೇ ಒಂದೇ ಮನೆಯಲ್ಲಿ 5 ರೂಮ್ಗಳು ಇದ್ದಂಗೆ ಮಾತು. ಮನೆ ಒಂದೇ 5 ರೂಮ್ಗಳು, ಟೋಟಲಿ ಎಲ್ಲದನ್ನ ಕಲಸು ಮನಸ್ಸು ಅಂತಾರೆ. ಆದರೆ ಆ ಮನಸ್ಸಿನಲ್ಲಿ 5 ವಿಭಾಗಗಳು. ಒಂದಕ್ಕೆ ಹೆಸರು ಮನಸ್ಸು. ಈ ಮನಸ್ಸು ಎಂಬ ವಿಭಾಗ, ಆ ಪಾರ್ಟ್ ಏನ್ ಮಾಡ್ತದೆ ಅಂದ್ರೆ ಸಂಕಲ್ಪ ವಿಕಲ್ಪ, ಮಾಡಬೇಕೋ ಬೇಡೋ ಅಂತ ಈ ರೀತಿ ಆಲೋಚನೆ ಮಾಡ್ತದೆ ಅಷ್ಟೇ. ಅದು ಮನಸ್ಸಿನ ಕೆಲಸ ಏನು? ಆಲೋಚನೆ ಮಾಡೋದು. ಆಮೇಲಕ್ಕೆ ಬುದ್ಧಿ ಬುದ್ಧಿ ಏನ್ ಮಾಡ್ತದ ಅಂದ್ರೆ ನಿಶ್ಚಯ ಮಾಡ್ತದ, ಕನ್ಫರ್ಮ್ ಇದು ಹೀಗೆ ಮಾಡಬೇಕು ಅಂತ ಕನ್ಫರ್ಮೇಟಿವ್ ಜ್ಞಾನ ಬರೋದು ಬುದ್ಧಿ ಎಂಬ ಆ ಭಾಗದಿಂದ. ಸೊ ಬುದ್ಧಿ ಏನ್ ಮಾಡ್ತದ? ನಿಶ್ಚಯ ಜ್ಞಾನ ಮಾಡಿಸಿಕೊಡ್ತದ. ಮನಸ್ಸು ಸಂಶಯ ಜ್ಞಾನ ಮಾಡಿಕೊಡ್ತದೆ, ಬುದ್ಧಿ ನಿಶ್ಚಯ ಜ್ಞಾನ ಮಾಡಿಕೊಡ್ತದೆ. ಅಹಂಕಾರ ಅಂತಂದ್ರೆ ನಾನು, ನಂದು ಅಂತಂಬ ಭಾವ ಬರ್ತದಲ್ಲ ನಮಗೆ, ಅದು ಈ ಅಹಂಕಾರ ಮಾಡತಕ್ಕಂಥ ಕೆಲಸ. ಮನಸ್ಸಿನಲ್ಲಿ ಇದೊಂದು ಭಾಗ, ಅಹಂಕಾರ ಎಂಬುದು ಒಂದು ಪಾರ್ಟ್. ಆ ಪಾರ್ಟ್ ಏನ್ ಮಾಡ್ತದೆ ಅಂದ್ರೆ ನಾನು, ನನ್ನದು ಎಂಬಂತಹ ಅಭಿಮಾನವನ್ನು ಹುಟ್ಟಿಸ್ತದೆ. ಅದು ಅಹಂಕಾರದ ಕೆಲಸ. ಇನ್ನು ಚಿತ್ತ ಅಂತಂದ್ರೆ ಅದು ಸ್ಮರಣೆಯನ್ನು ಉಂಟು ಮಾಡಿಕೊಡ್ತದೆ. ಸ್ಮರಣೆ, ಜ್ಞಾಪಕಕ್ಕೆ ಬರೋದು ಬಹಳ ಇಂಪಾರ್ಟೆಂಟ್. ಇದು ಜ್ಞಾಪಕನೇ ಇದ್ದಿಲ್ಲ ಅಂದ್ರೆ ಗೋವಿಂದ, ಎಲ್ಲ ಮರ್ತೋಗ್ಬಿಟ್ರೆ ಏನು ಗತಿ. ಹೀಗಾಗಿ ನಿನ್ನೆ ನಡೆದಿದ್ದು ಗುರ್ತಿರ್ತದ, ಯಾವಾಗೋ ನಡೆದಿದ್ದು ನೆನಪಿರ್ತದ. ಎಲ್ಲ ನಾವು ನೆನಪಿದ್ದಕ್ಕೆ ನಾವು ಜೀವನ ಮಾಡ್ತಾ ಇದ್ದೀವಿ, ಇಲ್ಲಾಂದ್ರೆ ಕಷ್ಟ. ಹೀಗಾಗಿ ಚಿತ್ತ ಎಂಬುದು ಸ್ಮೃತಿ ಕಾರಣ, ಸ್ಮರಣಕ್ಕೆ ಕಾರಣ, ನೆನೆಸಲಿಕ್ಕೆ, ಗುರುತು ತಂದುಕೊಳ್ಳಲಿಕ್ಕೆ, ಇವೆಲ್ಲ ಕೆಲಸ ಈ ಚಿತ್ತ ಎಂಬುದು ಮಾಡ್ತದೆ. ಚೇತನ ಅಂತಂಬೋದು ಬಹಳ ಲಾಂಗ್. ಈ ಚಿತ್ತ ಅಂತಂಬೋದು ಸಣ್ಣ ಪುಟ್ಟದ್ದು ನೆನ್ಪಿಟ್ಕೊಂಡಿರ್ತದೆ, ದೀರ್ಘಕಾಲಾವಧಿದ್ದು ನೆನ್ಪಿಟ್ಕೊಂಡೋದು ಚೇತನದ ಕೆಲಸ. ಹೀಗೆ ಈ 5 ಭಾಗಗಳಿಂದ ಈ 5 ಕೆಲಸಗಳು ನಡೀತವೆ. ಅದಕ್ಕೆ ಅಭಿಮಾನಿಗಳು ಕೂಡ ಬೇರೆ ಬೇರೆ ಇರ್ತಾರೆ. ಗರುಡಶೇಷರು ಇದರಲ್ಲಿ ಚಿತ್ತಕ್ಕೆ ಪಾರ್ವತಿ ದೇವಿ ಅಭಿಮಾನಿ, ಅಹಂಕಾರಕ್ಕೆ ರುದ್ರದೇವರು ಅಭಿಮಾನಿ, ಮತ್ತೆ ಚೇತನ ಚಿತ್ತಗಳಿಗೆ ಗರುಡಶೇಷರು ಅಭಿಮಾನಿಗಳು. ಹೀಗೆ ಅಂತರಂಗಿಕವಾಗಿ ಮತ್ತ ಭೇದನೂ ಇರುತ್ತದೆ. ಬುದ್ಧಿ ಅಭಿಮಾನಿ ಮತ್ತು ಬುದ್ಧಿ ಅಂತ ಭಾರತೀ ದೇವಿಯನ್ನು ಹೇಳ್ತಾರೆ. ಭಾರತೀ ದೇವಿ ಅಭಿಮಾನಿ ಆಗಿರ್ತಾಳೆ. ಮನದಭಿಮಾನಿಯೇ ನೆನೆಸುವ ನಿನ್ನನು ಅಂತ ಭಾರತೀಯನ್ನು ಪ್ರಾರ್ಥನೆ ಮಾಡೋಕೆ ಹೇಳ್ತಾರೆ. ಹೀಗೆ ಇವರೆಲ್ಲರೂ ಕೂಡ ಇದಕ್ಕೆ ಆಂತರಂಗಿಕವಾಗಿ ಅಭಿಮಾನಿಗಳಾಗಿರ್ತಾರೆ. ಮತ್ತು ನಾಳೆ ಕೂಡ ಇದೇ ಟೈಮ್ ಕೂಡ, ನಾಳೆ ಇದು ಮುಗಿಸಿಬಿಡೋಣ ಗಣಪತಿ ಸಂಧಿ. ನಾಳೆ ಮತ್ತೂ ಲಾಂಗ್ ಗ್ಯಾಪ್ ಬರ್ತದ. ನಾಳೆ ಮತ್ತೆ ನೈಮಿಷಾರಣ್ಯಕ್ಕೆ ಹೋಗ್ತಾ ಇದ್ದೀನಿ ಸಪ್ತಾಹದಲ್ಲಿ. ಹೀಗಾಗಿ ಭಾಗವತ ಸಪ್ತಾಹ ಅದು ಬಂದ ಕೂಡಲೇ ಮತ್ತು ಸಜ್ಜನ ದೇವರ ಆರಾಧನೆ, ಅದಾತನೇ ಮತ್ತು ಬ್ರಹ್ಮೋತ್ಸವ ತನಕ ಮತ್ತು ಗ್ಯಾಪ್ ಬರ್ತದ. ಹಾಗಾಗಿ ಗಣಪತಿ ಸಂಧಿಗೆ ವಿಘ್ನಗಳು ಯಾಕ ಅಂತ ಹೇಳಿ ಗಣಪತಿ ಸಂಧಿ ಮುಗಿಸ್ಬಿಡೋಣ ನಾಳೆ ಅಂತ. ನಾಳೆ ಒಂದು ದಿವಸ ಕೂತು ಗಣಪತಿ ಸಂಧಿ ಮಂಗಳ ಮಾಡೋಣ. ಆಯ್ತು, ಎಲ್ಲಾರ್ದು ಹೇಳಿ ನಮಸ್ಕಾರಕ್ಕೆ ಬರ್ತೀವಿ, ಮಿಸ್ ಮಾಡ್ತೀವಿ. ಆಯ್ತು, ಅಷ್ಟು ತನಕ ಮುಳುಗಿದ್ರೆ ಗೋವಿಂದ, ಒಂದೊಂದು ಮುಳುಗು ಹಾಕ್ತೀನಿ ಎಲ್ಲರ ಹೆಸರು ಮೇಲೆ. ಆಯ್ತು, ಅವಶ್ಯ ಹೋಗೋಣ ಎಲ್ಲರೂ ಮತ್ತೆ ಒಂದ್ಸಲ ಕಲ್ತು. ಆಯ್ತು, ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಹರೇ ನಮಃ.